32 ಲಕ್ಷಾಂತರ ಜನರನ್ನು ಕೊಂದು ಕಳಿಂಗವನ್ನು ಗೆದ್ದ ಅಶೋಕನನ್ನು ಒಂದು ಆಲೋಚನೆ ಸೂಚಿಸಿದೆ. ಅದೇ ಪಶ್ಚಾತ್ತಾಪ. ತಾನು ಸಾಧಿಸಿದ್ದು ಸೋಲೋ ಗೆಲುವು ಎಂದು ಆತನಿಗೆ ಅರ್ಥವಾಗಲಿಲ್ಲ. ಪಶ್ಚಾತ್ತಾಪದಿಂದ ಒಂದು ನಿರ್ಧಾರ ಜನ್ಮ ತಾಳಿತು. ತಾನು ರಹಸ್ಯವಾಗಿ ಸಂಪಾದಿಸಿದ ಈ ದೈವಶಕ್ತಿಯಿಂದಲೇ ಇಷ್ಟು ನಷ್ಟವಾಯಿತು. ಅದು ತನ್ನಲ್ಲಿ ಇರಕೂಡದೆಂದು ಅದನ್ನು 9 ಗ್ರಂಥಗಳನ್ನಾಗಿ ವಿಭಜನೆ ಮಾಡಿದ್ದ. ಆ 9 ಗ್ರಂಥಗಳನ್ನು ಯೋಗ್ಯ ಯೋಧರ ಕೈಗೆ ಒಪ್ಪಿಸುವ ನಿರ್ಧಾರ ಕೈಗೊಂಡರು. ಅಷ್ಟಸಿದ್ಧಿಗಳಿರುವ 8 ಗ್ರಂಥಗಳನ್ನು ಸಮರ್ಥ ಯೋಧರಿಗೆ ನೀಡಿ ಅಮೃತವಿರುವ 9ನೇ ಗ್ರಂಥ ಮಾತ್ರ ಭವಿಷ್ಯವನ್ನು ನೋಡಬಲ್ಲ ಮಹರ್ಷಿಗಳಿಗೆ ನೀಡಿದ. ಅವುಗಳನ್ನು ಮಾನವರ ಸಂರಕ್ಷಣೆಗಾಗಿ ರಹಸ್ಯವಾಗಿ ಬಳಸಲು ಆದೇಶಿಸಿದ. ತಲತಲಾಂತರಗಳಿಂದ ಆ 9 ಯೋಧರು ಗ್ರಂಥಗಳ ಜವಾಬ್ದಾರಿ ತಮ್ಮ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುತ್ತಾ ಬಂದರು. ಪ್ರಪಂಚದ ಜೊತೆ ಸಾವನ್ನು ಗೆಲ್ಲುವ ಜ್ಞಾನ ಇರುವ ಆ ಗ್ರಂಥಗಳನ್ನು ಸ್ವಂತ ಮಾಡಿಕೊಳ್ಳಲು ಗ್ರೀಕ್, ಪೋರ್ಚುಗೀಸ್, ಮಂಗೋಲಿಯನ್, ಮೇಗಲುಗಳಿಂದ ಹಿಟ್ಲರ್ವರೆಗೂ ಎಷ್ಟೇ ಮಂದಿ ಶಕ್ತಿ ಇರುವ ನಾಯಕರು ಅವುಗಳಿಗಾಗಿ ಹುಡುಕಿಸಿದರೂ ಯಾರು ಪಡೆಯಲಾಗಲಿಲ್ಲ. ಆ ದೈವ ಗ್ರಂಥಗಳ ಶಕ್ತಿಯಿಂದ ಭವಿಷ್ಯವನ್ನು ಕತ್ತಲು ಮಾಡುವ ಒಂದು ಕೋರಿಕೆ ಹುಟ್ಟಿತು. ಆಚಾರ್ಯ, ಅಂಬಿಕಾ 48 ಗಂಟೆಗಳಿಂದ ಧ್ಯಾನದಲ್ಲಿದ್ದ. ಅಂದ್ರೆ ಏನು? ಅಪಾಯ ನೋಡ್ತಾ ಇರಬಹುದು. ಮನುಷಿ 9 ಮಂದಿ ಯೋಧರ ಜೊತೆ ಸಮಾವೇಶ ನಡೆಯಬೇಕು. ಆಪತ್ತು ಬರುತ್ತಿದೆ, ಅದನ್ನು ನಾವು ತಡೆಯಲಾರೆವು. ಅದು ನಿನ್ನ ತಂತ್ರವನದಲ್ಲಿ ಪ್ರಾರಂಭವಾಗಿ 9 ಗ್ರಂಥಗಳ ಸ್ಥಾನಕ್ಕೂ ವ್ಯಾಪಿಸಲಿದೆ. ಹೀಗೆ ಭಯಭೀತರಾಗೋದ್ರ ಬದಲು ಅವ್ರನ್ನ ಎದುರಿಸೋದೆ ಬುದ್ಧಿವಂತಿಕೆ. ಎದುರಿಸುವುದಾಗಿದ್ದರೆ ನಿಮಗೆ ಭವಿಷ್ಯದ ಬಗ್ಗೆ ಹೇಳುತ್ತಿರಲಿಲ್ಲ. ನಾನು ಹೇಳುತ್ತಿರುವುದು ಎಚ್ಚರಿಕೆಯಲ್ಲ, ನಡೆಯುವುದರ ಬಗ್ಗೆ. ನಾನು ಕಾಪಾಡುವ ಗ್ರಂಥಕ್ಕೆ ತಂತ್ರವಷ್ಟೇ ಅಲ್ಲ, ನನ್ನ ಸಿದ್ಧ ಸೈನ್ಯವು ಕಾವಲಿದೆ ಅಂಬಿಕಾ. ಮೊದಲ ಯೋಧನ ಮಾತೆ ನಮ್ಮೆಲ್ಲರದ್ದು ಕೂಡ. हमारे पास भी सेना छू उधर तो ये आर्मी
ಅನ್ಸಿಟ್ಟು ಇಲ್ಲಿ ಯಾವ ಸೈನ್ಯವೂ ಇಲ್ಲದ್ದು ನಿಮ್ಮ ಅಮರ ಗ್ರಂಥಕ್ಕೆ. ತಿಳಿಸುವುದು ನನ್ನ ಧರ್ಮ, ಅದರ ಮೇಲೆ ನಿಮ್ಮ ವಿವೇಚನೆ. ಸ್ವಸ್ತಿ. ಸ್ವಸ್ತಿ ಸ್ವಸ್ತಿ. ಅಂಬಿಕಾ, ಎಲ್ಲರೂ ಹೊರಟೋದ್ರು. ನನ್ನನ್ನು ಬಾರಿ ನೋಡಿಲ್ಲ. ಅಹಂ ಇರುವ ಮೆದುಳೆ ಅಲ್ಲ, ಕಿವಿಯು ಕೆಲಸ ಮಾಡದು. ಮತ್ತೆ ಹಣೆ ಹೇಗೆ? ಒಂದೇ ಒಂದು ಮಾರ್ಗವಿದೆ. ನಾನು ಕೈಲಾಸ ಪರ್ವತಕ್ಕೆ ಹೋಗಬೇಕು. ಗರ್ಭದಲ್ಲಿ ಮಗುವನ್ನು ಹೊತ್ತು ಕೈಲಾಸ ಪರ್ವತಕ್ಕೆ ಹೇಗೆ ಹೋಗುವಿರಿ? ಯಾರಿಗೋಸ್ಕರ ಹೋಗುವಿರಿ? ಅಗಸ್ತ್ಯ ಮುನಿ 4 ಯುಗಗಳನ್ನು ನೋಡಿದ ಚಿರಾಗ, ಶ್ರೀರಾಮನಿಗೆ ಮಾರ್ಗ ತೋರಿಸಿದ ತ್ರಿಕಾಲಜ್ಞಾನಿ. ಆಪತ್ತು ತಪ್ಪದು. ಕಲಿಯುಗದಲ್ಲಿ ಹುಟ್ಟಿದ ಯಾವ ಶಕ್ತಿಯು ಇದನ್ನು ತಡೆಯಲಾರದು. ಪರಿಹಾರವು ಯುಗಗಳ ಹಿಂದೆ ಅಡಗಿದೆ. ಅದು ಶ್ರೀರಾಮನು ಜನಿಸಿದ ತ್ರೇತಾಯುಗದಲ್ಲಿ ಉದ್ಭವಿಸಿದ ಆಯುಧ. ಅದೇ ವಿರಾಯ್. ಅದನ್ನು ನಾನು ತರುತ್ತೇನೆ. ಮಾರ್ಗ ತೋರಿಸಿ ಪ್ರಭಾಷೆ. ಅಲ್ಲಿಗೆ ನೀನು ಹೋಗಲಾರೆ. ಯಾರು ಹೋಗಬಲ್ಲರು? ಆ ಪರಿಹಾರ ಬಯದು ಒಂದು ಮಹಾತ್ಯಾಗ. ಯಾವ ತ್ಯಾಗಕ್ಕಾದರೂ ಸಿದ್ಧ ಮಹಾಯೋಗಿ. ನಾನು ಬಯಸುವ ತ್ಯಾಗ ನಿನ್ನ ಗರ್ಭದಲ್ಲಿ ಜನಿಸಲಿರುವ ಶಿಶುವೆಂದರೆ ನಿನಗೆ ಸಮ್ಮತವೇ? ಏಕೆಂದರೆ ಆ ಮಗುವನ್ನು ಬೆಳೆಸುವುದು ತಾಯಿಯಲ್ಲ, ಪರಿಸ್ಥಿತಿಗಳು. ಆ ಆಯುಧಕ್ಕಾಗಿ ಹೊರಟವನನ್ನು ಹೆಜ್ಜೆ ಹೆಜ್ಜೆಗೂ ಪ್ರಕೃತಿ ಪರೀಕ್ಷಿಸುತ್ತದೆ, ಶಿಕ್ಷೆ ಕೊಡುತ್ತೆ, ಶಿಕ್ಷಣವನ್ನು ನುಗ್ತೆ, ಜೀವನ ಕೊಡುವ ಹೊಡೆತಗಳನ್ನು ತಡೆದುಕೊಂಡು ನಿಲ್ಲಬೇಕು. ಆ ಕಷ್ಟ ಬಗೆಯಾಗಿ ಯುದ್ಧ ಎದುರಿಸುವ ಮಹಾಯೋಧನನ್ನಾಗಿಸುತ್ತವೆ. ನರಕ ಅವಸ್ಥೆ ಮನುಷ್ಯರು ಮಾಡಲಾಗದ ಪ್ರಯಾಣ ಮಾಡಿ ಬಂದಿರುವೆ. ನಿನ್ನಂತಹ ಮಹಾ ಸಂಕಲ್ಪವಿರುವ ಯೋಧನ ಅಂಶವೇ ಈ ಆಪತ್ತನ್ನು ತಡೆಯುವುದು. ವಿಧಿ ಅಂತಹ ಅಂಶವನ್ನೇ ಆಶೀರ್ವದಿಸುತ್ತದೆ. ಈ ಕಣ್ಣೀರು ಆ ವೇದನೆ ಅಂಗೀಕಾರವೇ? ಇವೆ